ಮತ್ತೋರ್ವ ಇತಿಹಾಸಕಾರ ವೆಂಕಣ್ಣ ಅವರು ಮಾತನಾಡಿದ್ದಾರೆ. ಲಕ್ಕುಂಡಿಯಲ್ಲಿ ಶಾಸನ ಮತ್ತು ಆಭರಣಗಳು ಸಿಗೋದು ಸಾಮಾನ್ಯ. ಮನೆ ಅಡಿಪಾಯ ತೆಗೆಯುವಾಗ ಸಿಕ್ಕ ಚಿನ್ನಾಭರಣ ಪುರಾತನದ್ದು ಅಂತ ಅವ್ರು ಹೇಳಿದ್ದಾರೆ. ರಾಜರು ಆಳ್ವಿಕೆ ಮಾಡಿರುವ ಐತಿಹಾಸಿಕ ಜಾಗವೇ ಲಕ್ಕುಂಡಿ. ವಜ್ರಗಳನ್ನು ಲೆಕ್ಕ ಮಾಡಿ ಕಳಿಸುವ ಪರಿಶೋಧನಾ ಕೇಂದ್ರ ಲಕ್ಕುಂಡಿಯಲ್ಲಿತ್ತು. ಹೀಗಾಗಿ ಲಕ್ಕುಂಡಿಯಲ್ಲಿ ಚಿನ್ನಾಭರಣ ಸಿಗೋದು ಸಹಜ ಅಂತ ಇತಿಹಾಸಕಾರ ವೆಂಕಣ್ಣ ಹೇಳಿದ್ದಾರೆ. ಆ್ಯಕ್ಚುಲಿ ಪುರಾತತ್ವ ಇಲಾಖೆ, ಕೇಂದ್ರದ ಪುರಾತತ್ವ ಇಲಾಖೆ ಒಂದು ವಸ್ತುವಿನ ಕಾಲಘಟ್ಟವನ್ನು ನಿರ್ಧಾರ ಮಾಡೋದಕ್ಕೆ ಕಾರ್ಬನ್ ಡೇಟಿಂಗ್ ಅಂತ ಒಂದು ಕೆಮಿಕಲ್ ಟೆಸ್ಟನ್ನು ಮಾಡ್ತಾರೆ. ಅದಾಗದ ಹೊರತು ಇದ್ರ ಬಗ್ಗೆ ನಿಖರವಾಗಿ ಹೇಳೋದು ಕಷ್ಟ. ಅವರ ರಿಪೋರ್ಟ್ ಬರಬೇಕು, ಆಗ ಅಂತಿಮವಾಗಿ ಇದಕ್ಕೆ ಮುದ್ರೆ ಬೀಳುತ್ತೆ ಏನು ಅಂತ. ಇದು ಹಿಂದಿನ ಕಾಲದೊಳಗೆ ಒಂದೊಂದು ಮನುಷ್ಯನದವರು ಕೇಳಿದಾಗ ಈ ಮಡಿಕೆಯಲ್ಲಿ ಪಾತ್ರೆಗಳಲ್ಲಿ ಇಟ್ಟು ಅವರು ಸತ್ತು ಹೋಗ್ತಾರೆ. ಅವರು ಅದು ಯಾರಿಗೂ ಗೊತ್ತಾಗಲ್ಲ. ಅವರು ಆ ಜಾಗದಲ್ಲಿ ಮತ್ತೊಬ್ರು ಏನು ಮಾಡ್ತಾರೆ, ಆ ಜಾಗ ಮಾರ್ಕೊಂಡಾಗ ಅವ್ರು ಹಿಡ್ಕೊಂಡು ಮನೆ ಕಟ್ಸೋಕೆ ಹೋದಾಗ ಅಂಥವೆಲ್ಲ ಸಿಗುವಂಥವು ಸಾಮಾನ್ಯವಾಗಿಲ್ಲ. ಅವ್ರು ಯಾರೂ ಹೇಳಿದ್ದಿಲ್ಲ ಇದುವರೆಗೆ. ಇದು ಬೂದು ಮುಚ್ಚಿದ ಕೆಂಡದ ಥರ ಇತ್ತು. ಇದು ಬೆಳಕಿಗೆ ಬಂದಿದೆ. ಇದ್ರ ಥರ ಸಾಕಷ್ಟು ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾರೂ ಹೇಳಗಲ್ರಿ, ಸಿಕ್ಕವ್ರು ಯಾರೂ ಹೇಳಗಲ್ಲ, ಮುಚ್ಚಿಡ್ತಾರೆ. ಬಾಯಿ ಇಲ್ದವನು ಮೂಕ ಅವನ್ನೆಲ್ಲ ಪಬ್ಲಿಕ್ ಮಾಡೋದಕ್ಕೆ ಇದು ಬೆಳಕಿಗೆ ಬಂದತ್ತದು. ಈ ಥರ ಸಾಕಷ್ಟು ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಕೇಳಿರ್ತೀನಿ ನಾನು. ಸಿಗ್ತಾವಲ್ಲ ಎಲ್ಲ ಭೂಮಿಯಲ್ಲಿ ಮಳೆ ಆದಾಗ ಹರಿಯುವಂಥ ನೀರಿನ ಜರಿಯೊಳಗೆ ಈ ಕಾಯಿನ್ಸ್, ಸಣ್ಣ ಮಾಸಿ ಗುಂಜಿ ಅಂತವು, ಆಮೇಲೆ ಹಳ್ಳಗಳು, ಮುತ್ತುಗಳು ಅವನ್ನೆಲ್ಲ ಹುಡುಕ್ತಿದ್ರು ಆವಾಗ. ಈಗ ಯಾರೂ ಇಲ್ಲ ಹುಡ್ಕೋರು, ಒಬ್ಬರೇ ಹುಡುಕ್ತಾರೆ. ಈಗ ಇನ್ನೊಬ್ಬರಿಗೆ ಕಣ್ಣು ಕಾಣಗಲ್ಲ. ಅದು ಸಾಮಾನ್ಯವಾಗಿ ಇದು ನಾಣ್ಯಗಳ ಟಂಕಸಾಲಿ ಮತ್ತು ಮೇಲಾಗಿ ಇಲ್ಲೇ ಡೈಮಂಡ್ಸ್ ಸೇಲ್ ಆಗ್ತಿತ್ತು. ಇಲ್ಲಿಂದ ಡೈಮಂಡ್ಸ್ ಅಂದ್ರೆ ಸಂಪತ್ತನ್ನು ಹಂಪಿಗೆ ಬಿಟ್ಟು ಕಳಿಸ್ಕೊಡ್ತಿದ್ರು ಅವರು. ಡೇ ಬೈ ಡೇ ಎಷ್ಟು ವ್ಯಾಪಾರ ಆಗ್ತಿತ್ತು ಅವನು ಅಕೌಂಟ್ ಕೊಡುವಂಥ ಪ್ಲೇಸ್ ಇದು. ಅದಕ್ಕೆ ಲೆಕ್ಕ ಪರಿಶೋಧನಾ ಕೇಂದ್ರವೇ ಲಕ್ಕುಂಡಿ ಅಕೌಂಟ್ ಪ್ಲೇಸ್ ಇದು. ಈ ಡೈಮಂಡ್ಸು ಆಮೇಲೆ ಇದು ನಿಧಿ ಸಂಪತ್ತು ಇಲ್ಲಿಂದ ಡೈಲಿ ಕಳಿಸ್ಕೊಡ್ತಿದ್ರು ಅಂತ ಒಂದು ಇದನ್ನು ಓದಿದ್ವಿ ನಾವು. ಇಲ್ಲಿಂದ ಕಳಿಸ್ಕೊಡ್ತಿದ್ರು ಅವರು. ಅಲ್ಲಿ ವ್ಯಾಪಾರ ಆಗ್ತಿರ್ತದು. ವ್ಯಾಪಾರದ ನಂತರ ಅವ್ರ ಲೆಕ್ಕ ಕೊಡ್ಬೇಕಂತ ಇಲ್ಲಿಗೆ. ಅದಕ್ಕೆ ಲೆಕ್ಕ ಪರಿಶೋಧನಾ ಕೇಂದ್ರವೇ ಲಕ್ಕುಂಡಿ ಅಂತ ಹೇಳ್ತಾರೆ ಜನ. ಹೌದು, ಇಲ್ಲಿಂದ ಹೋಗ್ತಿತ್ತು, ಅಲ್ಲಿ ಡೈಲಿ ಎಷ್ಟು ವ್ಯಾಪಾರ ಆಗ್ತಿತ್ತು. ಆನಂತರ ಲೆಕ್ಕ ಕೊಡುವಂಥದ್ದು ಪ್ರದೇಶಕ್ಕೆ ಲೆಕ್ಕ ಪರಿಶೋಧನಾ ಕೇಂದ್ರ ಲಕ್ಕುಂಡಿ ಅಕೌಂಟ್ ಪ್ಲೇಸ್. ಆಗಿನ ಕಾಲದ 13-14 ಶತಮಾನದೊಳಗ್ರಿ. ಅಂದ್ರೆ 13 ಶತಮಾನ ಅವ್ರದ್ದು ಪ್ರಾರಂಭ, ಇವರು 13 ಶತಮಾನ ಅಲ್ಲಿ ಎಂಡ್ ಹಾಕಿ ಬಂದಿರ್ತಿದ್ದು. ಅದಕ್ಕಿಂತ ಬಿಫೋರ್ ಬರ್ತಾರೆ ಎಲ್ಲ ಇದು. ಅವೆಲ್ಲ ಸಣ್ಣ ಸಣ್ಣ ಚಿಕ್ತಿರ್ತಾವೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಭೀಮನಗೌಡ ಅವರಿಂದ ಪಡ್ಕೊಳ್ಳೋಣ. ಭೀಮನಗೌಡ, ಈಗ ಆಭರಣಗಳು ಸಿಕ್ಕಿದ್ದಾಯಿತು, ಅದನ್ನು ಸರ್ಕಾರದ ಹಸ್ತಾಂತರ ಮಾಡಿದ್ದಾಯಿತು, ಎಲ್ಲ ಓಕೆ. ಈಗಿರ್ತಕ್ಕಂಥ ಪ್ರಶ್ನೆ, ಅದು ನಿಧಿನ ಅಥವಾ ಅದೊಂದು ಆಭರಣನ ಅಥವಾ ಸಂಪತ್ತ, ಅದನ್ನು ಯಾರಿಗೆ ಕೊಡಬೇಕು ಅಥವಾ ಯಾರ ಮಾಲೀಕತ್ವದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಬಗೆಹರಿಸೋ ನಿಟ್ಟಿನಲ್ಲಿ ಏನು ಕ್ರಮವನ್ನು ತಗೊಂಡಿದೆ ಜಿಲ್ಲಾಡಳಿತ ಅಂತ? ಅರವಿಂದ್, ಇದು ನಿಜಕ್ಕೂ ಒಂದು ರೀತಿ ಗೊಂದಲಮಯವಾದಂಥದ್ದು. ಇದು ನಿಧಿನ ಅಥವಾ ಆ ಒಂದು ಕುಟುಂಬದ ಸಂಪತ್ತ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿದೆ. ನಿನ್ನೆ ಕೂಡ ಭಾರತೀಯ ಪುರಾತತ್ವ ಇಲಾಖೆಯ ಪ್ರಾಧಿಕಾರದ ಒಂದು ಅಧೀಕ್ಷಕರು ಸಹ ಬಂದಿದ್ದರು. ಇಲ್ಲಿ ಭೇಟಿ ಮಾಡಿ ಪರಿಶೀಲನೆಯನ್ನು ಮಾಡಿದ್ರು. ಕೆಲವು ಆಭರಣಗಳನ್ನು ನೋಡಿದಾಗ ಇದು ಆ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಆ ಒಂದು ಅಡುಗೆ ಮನೆ ಇದೆ, ಆ ಅಡುಗೆ ಮನೆಯ ಭಾಗದಲ್ಲಿ ಅಂದರೆ ಒಂದು ಮೂಲೆಯಲ್ಲಿ ಸಿಕ್ಕಿರ್ತಕ್ಕಂತಹ ಈ ಒಂದು ಸಂಪತ್ತು ಇದು ಬಹುಶಃ ಕುಟುಂಬಕ್ಕೆ ಆಗಿರಬಹುದು. ಆದರೆ ಇದನ್ನು ಪುರಾತತ್ವ ಇಲಾಖೆ ಮತ್ತು ಪ್ರಾಚ್ಯವಸ್ತು ಇಲಾಖೆ ಅವರು ಇದನ್ನು ಪರಿಶೀಲನೆ ಮಾಡಬೇಕು. ಆ ಪರಿಶೀಲನೆ ನಂತರ ಅಷ್ಟೇ ಇದು ಯಾವ ಕಾಲಘಟ್ಟದ್ದು, ಇದು ಯಾರ ಆಳ್ವಿಕೆಗೆ ಸಂಬಂಧಪಟ್ಟದ್ದು ಏನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಆಗ ಇದನ್ನು ಆ ಕುಟುಂಬಕ್ಕೆ ಸೇರಿಸ್ಬೇಕಾ ಅಥವಾ ಸರ್ಕಾರಕ್ಕೆ ತಗೋಬೇಕಾ ಅನ್ನುವಂಥದ್ದು ಒಂದು ಮಾತಾದರೆ, ಇನ್ನೊಂದು ಏನು ಹೇಳುತ್ತೆ ಅಂತಂದರೆ ಅದರಲ್ಲಿ ಸುಮಾರು 22 ತೂತು ಬಿಲ್ಲೆಗಳಿವೆ, ಒಂದು ನಾಗಾಭರಣದಂತಹ ವಜ್ರ ಮುಕುಟ, ಒಂದು ಉಂಗುರಗಳಿವೆ. ಇವೆಲ್ಲವೂ ನೋಡಿದಾಗ ಇವು ಸುಮಾರು ರಾಜಮನೆತನದ ಒಂದು ನಾಣ್ಯಗಳು ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಲಕ್ಕುಂಡಿ ಗ್ರಾಮ ಇಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ನಾಣ್ಯಗಳನ್ನು ತಯಾರು ಮಾಡುವಂಥ ಒಂದು ಟಂಕಶಾಲೆ ಇತ್ತು ಅನ್ನುವಂಥದ್ದು ಒಂದು ಶಾಸನದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಆ ಒಂದು ಶಾಸನದ ಉಲ್ಲೇಖ ಪ್ರಕಾರ ಇಲ್ಲಿ ನಾಣ್ಯಗಳು ತಯಾರು ಆಗ್ತಾ ಇದ್ವು ಅನ್ನುವಂಥದ್ದು ಕೂಡ ತಿಳಿದು ಬರ್ತದೆ. ಹಾಗಾಗಿ ಸುಮಾರು ಒಂದು ಶಾಸನ ಇದೆ, ನಾವು 1962ರ ಆ್ಯಕ್ಟ್ ಪ್ರಕಾರ, ನಿಧಿಯ ಕಾಯ್ದೆ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಸುಮಾರು 100 ವರ್ಷಗಳ ಮೇಲ್ಪಟ್ಟಿದ್ರೆ ಅದು ಸರ್ಕಾರದ ಸ್ವತ್ತಾಗುತ್ತೆ. ಅದು ಅವರ ಮನೆತನದಲ್ಲೇ ಸಿಕ್ಕಿರಲಿ ಅಥವಾ ಯಾವುದೇ ಭೂಮಿಯಲ್ಲಿ ಸಿಕ್ಕಿರಲಿ ಅಥವಾ ಯಾವುದೇ ಇತರೆ ಜಾಗಗಳಲ್ಲಾದರೂ ಸಿಕ್ಕಿರಲಿ, ಆ ಸಿಕ್ಕಂತಹ ವಸ್ತು ಏನು 100 ವರ್ಷ ಮೇಲ್ಪಟ್ಟಿದ್ರೆ ಅದು ಸರ್ಕಾರದ ಸ್ವತ್ತಾಗುತ್ತೆ. ಅಕಸ್ಮಾತ್ 100 ವರ್ಷದ ಒಳಗಿನ ಒಂದು ಆಭರಣಗಳದಾಗಿದ್ದರೆ ಅದು ಆಯಾ ಒಂದು ಯಾರು ಹಿಡಿವಳಿದಾರರು ಇರ್ತಾರೆ, ಯಾರು ಮಾಲೀಕರು ಇರ್ತಾರೆ, ಆ ಮಾಲೀಕರ ಸ್ವತ್ತಾಗುತ್ತೆ ಅನ್ನುವಂಥದ್ದು ಕೂಡ ಆ ಒಂದು ನಿಯಮದಲ್ಲಿ ಸ್ಪಷ್ಟವಾಗಿರುವಂಥದ್ದು. ಮಮತಾ, ಓಕೆ, ಥ್ಯಾಂಕ್ ಯು ಭೀಮನಗೌಡ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.